ಸೂಪರ್ 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 ಬೆಲ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರವಿ ಆರ್ಯ ಗುಡ್. 3 ಗಂಟೆ ಹಂಪೆಯಲ್ಲಿದ್ದೀನಿ ನಾನೀಗ. ಬ್ರೇಕಪ್ ಆಗೋಯ್ತಾ? ಫೋನು ನಮ್ಮ ಹುಡುಗನ ಬ್ರೇಕಪ್ ಆಗ್ಬಿಟ್ಟಿದೆ. ನಿಂದೇನಪ್ಪ ಗುರು, ನಿಂದೇನು ಕತೆ ಸಮಾಚಾರ? ಮತ್ತೇನು ಸಮಾಚಾರ? ಕ್ಯಾಪ್ ಒಂದೇ ಇರೋದು ಮರ, ನಂದು ಒಂದೇ ಇರೋದು ಕ್ಯಾಪು. ನೀವು ಕಿತ್ಕೊಂಡ್ಬಿಟ್ರೆ ಹೆಂಗೆ ಕತೆ? ಸೊ ಇವಾಗ ಇಲ್ಲಿಂದ ಮೊದಲು ನದಿ ತೀರ ಹತ್ರ ಹೋಗ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಂಡು ಬರೋಣ ಅನ್ಕೊತಾ ಇದ್ದೀನಿ. ಇಲ್ಲಿ ಕೋತಿ ಹತ್ರ ಬಂದರೆ ಅಷ್ಟೊಂದು ತುಂಬ ಫ್ರೆಂಡ್ಲಿ ಆಗಿದ್ದಾವೆ, ಅಷ್ಟೊಂದು ಏನು ಟಾರ್ಚರೇ ಯಾರಿಗೂ ತೊಂದರೆನೇ ಕೊಡ್ತಾ ಇಲ್ಲ. ಅಂದರೆ ನಾರ್ಮಲ್ ಕೋತಿಗಳಿಗೂ ಇವಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಜ್ಜಿ ಇದನ್ನೇನಂತಾರೆ? ಕರೆ ಕೋತಿ ಅಂತಾರಂತೆ, ತೆಲುಗಲ್ಲಿ ಕೊಂಡ ಮುಚ್ಚು ಅಂತಾರೆ. ಸೂಪರ್ ಆಗಿದೆ ಅನ್ಕೊಳ್ಳಿ ಪ್ಲೇಸ್ ಅಂತ. ನಂಗೆ ತುಂಬ ಖುಷಿಯಾಗಿತ್ತು. ಇಲ್ಲಿ ಬರೋಣ ಬೇಡ ಸ್ಕಿಪ್ ಮಾಡೋಣ ಅಂದ್ಕೊಂಡಿದ್ದೆ ಈ ಪ್ಲೇಸ್ನ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇದನ್ನು. ಇದು ಜಗಳಿ ಕಟ್ಟೆ ಹೆಂಗಿದೆ, ಸೂಪರ್ ಆಗಿದೆ. ಸೊ ಮೊದಲು ನದಿ ಹತ್ರ ಹೋಗ್ಬಿಟ್ಟು ನಾವು ಫ್ರೆಶ್ ಆಗಬೇಕು, ಮತ್ತು ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋಡ್ ಇದೆಯೋ ಇಲ್ಲ ಗೊತ್ತಿಲ್ಲ ನನಗೆ, ಆದರೆ ಇವಾಗ ಹೋಗ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಬರೋಣ. ಬನ್ನಿ ಹೋಗೋಣ ನದಿ ಹತ್ರ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀನಿ, ನೀರೊಳಗಡೆ. ಹೆಂಗಿದೆ ಗೊತ್ತಿಲ್ಲ, ಅಂದ್ರೆ ತುಂಬಾ ಸ್ಪೀಡ್ ಇದ್ದಂಗಿದೆ ನೀರು. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ರಿಸ್ಕ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನನ್ಗೆ ಈಜ್ ಬರುತ್ತೆ, ಆರಾಮಾಗಿ ಹೋಗ್ತೀನಿ, ಟೆನ್ಷನ್ ಏನಿಲ್ಲ. ಬಟ್ ಕಾಲ್ ಜಾರ್ತಾ ಇದಾವೆ, ನೋಡ್ಬೋದು. ಬೇಕಾ ಈಗ ರಿಸ್ಕು ಅನ್ಸುತ್ತೆ ಸ್ವಲ್ಪ. ಗಾಯ್ಸ್ ಜಸ್ಟ್ ಮಿಸ್ಸು, ನಾನು ಇವಾಗ ಸತ್ತೋಗ್ಬೇಕಾಗಿತ್ತು. ನೀರೊಳಗಡೆ ಹೋಗಿದ್ದೆ, ಈಗ ಜಸ್ಟ್ ಕಾಲು ಜಾರ್ಬಿಟ್ಟು ಒಳಗಡೆ ಹೊಲ್ಟೋಗ್ಬಿಟ್ಟಿದ್ದೆ. ನೀರು ಫೋರ್ಸ್ ಜಾಸ್ತಿ ಒಳಗಡೆ ಎಳ್ಕೊಂಡು ಹೋಗ್ಬಿಟ್ಟಿತ್ತು. ಇಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಜಸ್ಟ್ ಕಾಲಿಕ್ಕಿದ್ದಕ್ಕೆ ಫುಲ್ಲು ಎಳ್ಕೊಂಡು ಹೋಗ್ಬಿಟ್ಟಿತ್ತು. ಫುಲ್ಲು ಒಳಗಡೆ ಆ ಕಡೆಯಿಂದ ಅಲ್ಲಿಗೆ ತನಕ ಎಳ್ಕೊಂಡೋಗಿ ಆ ಕಡೆ ಆ ದಡಕ್ಕೆ ತನಕ ನನ್ನ ಎಳೆದು ಬಿಸಾಕ್ಬಿಟ್ಟಿತ್ತು. ನಾನು ಈಜು ಬರೋದ್ರಿಂದ ಸ್ವಲ್ಪ ಹುಷಾರಾಗೆ ಹಂಗೆ ಹಿಂಗೆ ಈಜು ಹೊಡ್ಕೊಂಡು ಬಂದುಬಿಟ್ಟೆ. ಬಟ್ ಆದರೆ ಇಲ್ಲಿ ವೆರಿ ಡೇಂಜರ್, ಯಾರು ಇಲ್ಲಿ ಕಾಲಿಟ್ಟು ಹಿಂಗೆ ದಾಟಕ್ಕಂತೂ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಟ್ರೆ, ಯಾಕಂದರೆ ಹೆವಿ ರಿಸ್ಕ್ ಇದೆ ಇಲ್ಲಿ. ಸೊ ನನ್ನ ಮೈಕ್ಗೂ ವರ್ಕ್ ಮಾಡ್ತಿರ್ಲಿಲ್ಲ. ಸೊ ಇಲ್ಲಿ ತುಂಬ ಕಲ್ಲುಗಳಿದ್ದಾವೆ, ಕಾಲೇನಾದರೂ ಸಿಗಾಕೊಂಡ್ಬಿಟ್ರೆ ನೀನು ಎಷ್ಟೇ ಈಜು ಹೊಡಿಯೋ ತಾಕತ್ತಿದ್ರೂ ಆಚೆ ಬರೋಕ್ಕಾಗಲ್ಲ, ಹೆವಿ ಡೇಂಜರು. ನಾನು ನೋಡ್ಬೋದು ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ, ನನ್ನ ಬಟ್ಟೆ ಎಲ್ಲ ನೀರು ಒಳಗಡೆ ಹೋಗ್ಬಿಟ್ಟು ಜಾರಿ ಫುಲ್ಲು ಹೊಡ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಹುಷಾರಾಗಿರ್ಬೇಕು, ಇಲ್ಲಿ ತುಂಬ ಪ್ರಾಬ್ಲಮ್ಮು. ಗಾಳಿ ಅಂತೂ ಜಾಸ್ತಿ ಬೀಸ್ತಿದೆ ತುಂಬ. ಇರೋರೆಲ್ಲ ಕಿರ್ಸ್ಕೊಂಡ್ಬಿಟ್ರು, ಏನಾಯ್ತು ಅಂತ. ಈಜು ಬರೋದ್ರಿಂದ ಬದುಕೊಂಡಿದ್ದೀನಿ, ಇಲ್ಲಾಂದ್ರೆ ಮುಗೀತ ಕತೆ. ರೆಕಾರ್ಡ್ ಮಾಡ್ಬೇಕಾಯ್ತು ನಾನು, ಸೀರಿಯಸ್ಲಿ ರೆಕಾರ್ಡ್ ಅಂದ್ರೆ ಇಕ್ಕಿದ್ದೀನಿ, ರೆಕಾರ್ಡ್ ಮಾಡೋದು ಬಿಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದೀನಿ ನಾನು. ನೆಂದೋಗ್ಬಿಟ್ಟೆ, ಫುಲ್ ನೆಂದೋಗ್ಬಿಟ್ಟೆ. ಟೈಮ್ ಸರಿ ಇಲ್ಲ, ನಾನು ಚಪ್ಪಲಿ ಇಲ್ಲಿ ಬಿಟ್ಟಿದ್ದೆ. ಇವಾಗ ಕ್ಯಾಪ್ ಹೋಗ್ತಾ ಇದ್ದೆ ಜಾರ್ಕೊಂಡು. ಏನಕ್ಕೆ ರಿಸ್ಕೋ, ಚಪ್ಪಲಿ ಜಾರದು ಅಲ್ಲಿಗೆ ನೋಡಿ, ಅಲ್ಲಿಗೆ ತನಕ ಓಡೋಗಿತ್ತು ಚಪ್ಪಲಿ, ಬಿಡ್ಲಿಲ್ಲ, ಹೋಗ್ತಾ ಬಂದ್ಬಿಟ್ಟೆ.
ಚಪ್ಪಲಿ ತೊಗೊಬಂದ್ಬಿಟ್ಟು ಅಲ್ಲಿ ಆ ಮೂಲೆಗೆ ಇಕ್ಕಿದ್ದೀನಿ ನೋಡಿ. ಇದೇ ಚಪ್ಪಲಿ ನೀರಲ್ಲಿ ಹೊಡ್ಕೊಂಡು ಹೋಗಿದ್ದು ಸೆಕೆಂಡ್ ಟೈಮು. ಮತ್ತು ನಾನು ಓಡೋಗಿ ಅಲ್ಲಿಗೆ ತನಕ ಅಲ್ಲಿ ಕಾಣಿಸಿದೆಯಲ್ಲ ಸೆಂಟ್ರ್ ತನಕ ಹೊರಟೋಗ್ಬಿಟ್ಟಿತ್ತು ನನ್ನ ಚಪ್ಪಲಿ. ಅಲ್ಲಿರೋರೆಲ್ಲ ಕೂಗಾಡ್ಬಿಟ್ರು, ಏನಾಯಿತು. ತುಂಬ ಫೋರ್ಸ್ ಇದೆ, ನೀರಂತೂ ತುಂಬ ಫೋರ್ಸ್ ಇದೆ ನೋಡಿ. ಅಲ್ಲಿರೋರೆಲ್ಲ ಕೆಲಸ ಮಾಡೋರೆಲ್ಲ ಹುಷಾರು, ಹಂಗೆಲ್ಲ ಹೋಗ್ಬಾರ್ದು, ತುಂಬ ಡೇಂಜರ್ ಇದೆ ಅಂತ. ಟೈಮ್ ಸರಿ ಇಲ್ಲ ನನಗೆ. 2 ಸತಿ ಒಂದ್ಸತಿ ಜಾರಿ ಬಿದ್ದೆ. ಇವಾಗ ನೋಡಿದ್ರೆ ಚಪ್ಪಲಿ ಕಿತ್ತೋಗಿದೆ, ಕಾಲಿಗೆ ಲೇಟ್ ಆಗಿದೆ, ಕೆಂಪು ಹೋಗ್ಬಿಟ್ಟಿದೆ, ಕಲ್ಲಾಗಿ ಸಿಗಾಕೊಂಡು. ಗೊತ್ತೆಲ್ಲ ಇಲ್ಲೇ ಇರಬೇಕು ಅನ್ಸಿದ್ರೆ ಇದ್ರೆ, ಬಟ್ ಇಲ್ಲಿರೋಕ್ಕಾಗಲ್ಲ, ಬೇಗ ಹೊರಟ್ಬಿಡ್ಬೇಕು. ಮತ್ತು ನನಗೆ ಇನ್ನೂ ಬೇರೆ ಪ್ಲೇಸ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಸೊ ಈ ಥರ ಹಂಪಿ ನಕ್ಷೆ ಹಾಕಿದ್ರಲ್ಲಿ ಎಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅಂತ. ಸೊ ಇದೇ ನೋಡಿ ಹಂಪಿ ದೇವಸ್ಥಾನ ಮೇನ್ ಟೆಂಪಲ್. ಆನೆ ಜೊತೆ ಅಂತ ಸುಳ್ಳು ಸಖತ್. ಅದು ತುಂಬ ಹಾರ್ಡಿದೆ, ಒಂಥರ ಹೆಂಗಿದೆ ಅಂದರೆ ಒಂಥರ ಐರನ್ ಇದ್ದಂಗೆ ಇದೆ. ತುಂಬ ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ಅಂದರೆ ತುಂಬ ಸತಿ ನೋಡಿದ್ದೀನಿ ಆನೆನ, ಬಟ್ ಇಷ್ಟೊಂದು ಕ್ಲೋಸ್, ಇಷ್ಟೊಂದು ಹತ್ರ ನಾನು ಯಾವತ್ತೂ ನೋಡಿಲ್ಲ. ತುಂಬ ಖುಷಿ ಆಯಿತು. ಒಂದು ಬಂದು ಅಂದರೆ ಇಲ್ಲಿ ಬಂದು ಏನಿದೆ ಬಿಡು, ಹಳೆ ಏನೋ ಇದಿದೆ ಅಂತ ಏನೋ ಎಕ್ಸ್ಪೆಕ್ಟೇಷನ್ ಏನೋ ಬೇರೆ ಥರ ಇತ್ತು, ಬಟ್ ಇಲ್ಲಿಗೆ ಬಂದೆ ಅಂತೂ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಆಯಿತು. ಈಗ ನಾವು ಎಲ್ಲಿಗೆ ಹೋಗೋಣ ಅಂತೇಳಿ 50 ರೂಪಾಯಿ ನೀವು ಯಾವಾಗಲೂ ನೋಡಿರ್ತೀರ ಒಂದು ಲೋಗೋ ರಥ, ಅಲ್ಲಿಗೆ ಹೋಗಬೇಕು. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ. ನಾನು ಆಟೋದಲ್ಲಿ ಹೋಗ್ತಾಯಿಲ್ಲ, ನಡ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿಂದ. ಅಂದರೆ ಏನು ಗೊತ್ತಾ, ನನಗೆ ಯಾಕೋ ನಡ್ಕೊಂಡು ಹೋಗೋದ್ರಲ್ಲಿ ಇರೋ ಸಖತ್ ಖುಷಿ ಆಗುತ್ತೆ. ಬಟ್ ನನ್ನ ಬ್ಯಾಗ್ ಅಂತೂ ತುಂಬ ವೆಯ್ಟ್ ಇದೆ. ಫುಲ್ಲು ಮೋಡ ಆಗಿದೆ, ಕಾಣಿಸ್ತಾ ಇಲ್ಲ ನಿಮ್ಗಷ್ಟೇ, ಬಟ್ ಮಳೆ ಬರೋಂಗೆ ಕಾಣಿಸ್ತಿದೆ. ಗಾಳಿ ಅಂತೂ ಜೋರಾಗಿ ಬೀಸಿದೆ. ಇಲ್ಲಿರೋ ಪ್ಲೇಸಸ್ ಎಲ್ಲ ನೋಡ್ಬೇಕಂದ್ರೆ ಮಿನಿಮಮ್ 3 ಡೇಸ್ ಆಗುತ್ತೆ ಅಂತೆ. 3 ಡೇಸ್. ನನ್ನ ಹತ್ರ ಇರೋದು ಬರೀ 5 ಅವರ್ಸ್ ಎಲ್ಲ ಎಷ್ಟಾಯ್ತು ಅಷ್ಟು ನೋಡಬೇಕು. ನೆಕ್ಸ್ಟ್ ಸತಿ ಬರೋದು ರೀಸನ್ನೇ ಬಂದ್ಬಿಟ್ಟು ಕೋತಿಗಳಿಗೋಸ್ಕರನೇ ಬರ್ತೇನೆ ನಾನು. ಅಷ್ಟೊಂದು ಇಷ್ಟ ಅದು ಕೋತಿ. ಅಷ್ಟು ಕ್ಲೋಸಾಗಿ ಹೋದ್ರು ಅದ್ರ ಪಾಡಿಗೆ ಅವೇ ಇರ್ತಾವೆ, ಏನು ಮಾತಾಡೋಕ್ಕೆ ಎಷ್ಟು ಕ್ಲೋಸಾಗಿ ಇರ್ತಾವೆ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಸೆಪ್ಟೆಂಬರಲ್ಲಂತೂ ಲಡಾಖ್ ಸೀರೀಸ್ ಕನ್ಫರ್ಮ್ ಆಗಿದೆ ನನಗಂತೂ. ಎಲ್ಲ ತಯಾರಿ ನಡೀತಿದೆ ಈಗಲಿಂದನೇ. ನಾನು ಬೈಕಲ್ಲಿ ಹೋಗ್ಬೇಕಂತ ಆಸೆ. 1 ಮಂತ್ ಟ್ರಿಪ್ ಅಂದ್ಕೊಂಡಿರೋದು ಬೈಕಲ್ಲಿ ಹೋಗೋದು ಎಕ್ಸ್ಪೀರಿಯನ್ಸ್ ಅಂತೂ ಬೇರೆ ಲೆವೆಲಾಗಿ ಇರುತ್ತೆ ಅಂದ್ಕೊಳ್ಳಿ. ಆದರೆ ಲಡಾಖ್ ಸೀರೀಸ್ ಅಂದರೆ ಅಷ್ಟೊಂದು ಕೆಲವರು ಹೇಳ್ತಾರೆ, ನನ್ನ ಫ್ರೆಂಡ್ಸೇ ಹೇಳ್ತಿದ್ದಾರೆ ಹೋಗೋದು ತುಂಬ ಕಷ್ಟ, ಹೋಗಿ ಬರೋದು ತುಂಬ ಕಷ್ಟ ಇದೆ, ಟಫ್ ಇದೆ ರೂಟ್ಸ್ ಎಲ್ಲ ಅಂತ ಹೇಳ್ತಿದ್ದಾರೆ. ಈ ಟೈಮಲ್ಲಂತೂ ಮಳೆ ಅಂತೂ ಜೋರಾಗಿ ಹೊಡಿತಾ ಇರುತ್ತೆ. ಅಲ್ಲಿ 1.5 to 2 ಕಿಲೋಮೀಟ್ರ್ ಇದೆ. ಅದು 1 ಅವರಲ್ಲಿ ಕಂಪ್ಲೀಟ್ ಆಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರಬೇಕಿಲ್ಲ ಅಂದರೆ ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿಗೆ. ಬೆಟ್ಟದ ಪಕ್ಕದಲ್ಲಿ ಅಂದರೆ ಬಂಡೆ ಮೇಲೆಲ್ಲ ನಡ್ಕೊಂಡು ಹೋಗ್ಬೇಕು ಅಂತ. ಇದೊಂಥರ ಬ್ಯೂಟಿಫುಲ್ ಪ್ಲೇಸ್ ಇದು. ಈ ಕಡೆ ನೋಡ್ಬೋದು, ಇದು ಈ ಕಡೆ ಕಾಣಿಸ್ತಿದೆಯಲ್ಲ, ನಾನು ಆಪೋಸಿಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ಫುಲ್ಲು ನದಿ, ಬೆಟ್ಟ, ಸೂಪರಾಗಿದೆ ವ್ಯೂ. ಇಲ್ಲಿ ಬರಬೇಕು ಅಂದರೆ ಒಂದು 2 ಡೇಸ್ ಇಲ್ಲಿದ್ರೂ ಒಂಥರ ಖುಷಿನೇ. ಚೆನ್ನಾಗಿದೆ ಪ್ಲೇಸ್. ಇಲ್ಲಿರೋ ಪ್ಲೇಸಸ್ ಎಲ್ಲನೂ ಕವರ್ ಮಾಡ್ಕೋಬೋದು ಇವತ್ತೆಲ್ಲ. ಸೂಪರಾಗಿರುತ್ತೆ ಅಂದ್ಕೊಳ್ಳಿ. ಎಲ್ಲ ನದಿನೇ, ಬೆಟ್ಟದ ನಮ್ಮ ಹುಡುಗರು ಕಾಲ್ ಮಾಡವ್ರೆ, ವಿಡಿಯೋ ಕಾಲ್. ಎಲ್ಲರೂ ನಮಸ್ಕಾರ ದೇವರು. ಇವರು ವಿಡಿಯೋ ಕಾಲ್ ಮಾಡಿದರೆ ತುಂಬ ಖುಷಿ ಆಯಿತು. ನಮ್ಮ ಗ್ರೂಪ್ ಒಂದು ಕ್ರಿಯೇಟ್ ಮಾಡಿದ್ವಿ, PUC ಗ್ರೂಪ್ ಅಂತ. ಎಲ್ಲರೂ ಚೆನ್ನಾಗಿ ಒಂಥರ ಒಳ್ಳೆ ಇದು ಮಾಡ್ತೀವಿ, ಫನ್ ಮಾಡ್ತೀವಿ, ಚೆನ್ನಾಗಿದೆ. ಮತ್ತು ಇವಾಗ ಸ್ಯಾಡ್ ನ್ಯೂಸ್ ಬಂದುಬಿಟ್ಟೈತೆ. ಸ್ಯಾಡ್ ನ್ಯೂಸ್ ಬಂದುಬಿಟ್ಟೈತೆ. ಕಲ್ಲಿನ ರಥ ಹೋಗೋಣ ಅಂದ್ಕೊಂಡ್ವಿ, ತುಂಬ ದೂರ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ, ಆಲ್ರೆಡಿ ಮುಚ್ಚಿಬಿಡ್ತಾರೆ ಅಂತ. ಇಲ್ಲಿ ತುಂಬ ಪ್ಲೇಸಸ್ ಇದೆ, ನೋಡಿದಷ್ಟು ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ. 2.5 ದಿನ ಆದರೂ ಬೇಕೇ ಬೇಕು ಇಲ್ಲೆಲ್ಲ ಸುತ್ತಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ತುಂಬ ಇದೆ ಪ್ಲೇಸಸ್ಸು ನೋಡಿ. ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡ್ತವ್ರೆ, ಚೆನ್ನಾಗಿದೆ. ಸೊ ಎಕ್ಸ್ಪೀರಿಯನ್ಸ್ ಸೂಪರಾಗಿರುತ್ತೆ ಅಂದ್ಕೊಳ್ಳಿ, ಒಂಥರ ಚೆನ್ನಾಗಿರುತ್ತೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಿಂದ ವಾಪಸ್ ಹೋಗ್ಬಿಡೋಣ. ನಾನು ನೆಕ್ಸ್ಟ್ ಟೈಮ್ ಪಕ್ಕಾ ಬರ್ತೀನಿ. ಬಂದಾಗ ಎಲ್ಲ ಕಲ್ಲಿನ ರಥ ಎಲ್ಲ ನೋಡೋಣ. ನಮಗೆ ಟೈಮ್ ಸಿಗಲಿಲ್ಲ ಇವತ್ತು, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯಾಪನ್. ಇಟ್ಸ್ ಓಕೆ. ಸ್ಯಾಡ್ ನ್ಯೂಸ್ ಅಷ್ಟೇ. ಟಾಸ್ಕಲ್ಲಿ ಸೋತೋಗ್ಬಿಟ್ಟಿದ್ದೀನಿ. ಬೇಗ ಹೋಗೋಣ ಅಂದ್ಕೊಂಡೆ, ಅಲ್ಲಿ ಬರೋ ದಾರಿಲಿ ಅವರು ಹೇಳ್ಬಿಟ್ರು, ಬ್ರೋ ಬಾಕ್ಲಾಗ್ತಿದ್ದಾರೆ, ನೀವು ಹೋಗೋಷ್ಟೊತ್ತಿಗೆ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ವಾಪಸ್ ಹೋಗಿ ಅಂತ ಹೇಳಿದ್ರು. ಸೊ ಇವತ್ತಿಂದ ನಾನು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ವೀಡಿಯೋಸ್ ಮಾಡೋಕ್ಕೆ ಇದು ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು.